ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರಿಯಿಂದ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರಿಯಿಂದ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ 1709 ಹುದ್ದೆಗಳ ಬಗ್ಗೆ ಒಂದು ಅಪ್ಡೇಟನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಇನ್ಫಾರ್ಮೇಷನ್ ಬಿಡುಗಡೆಯಾಗಿದೆ. ಮೊದಲಿಗೆ ಖಾಲಿ ಹುದ್ದೆಗಳ ವಿವರವನ್ನು ನೋಡೋದಾದರೆ, ಇಲ್ಲಿ ನೋಡಿ, ಅಬಕಾರಿ ಹೆಚ್ಚುವರಿ ಆಯುಕ್ತರು ಹಾಗೂ ಅಬಕಾರಿ ಜಂಟಿ ನಿರ್ದೇಶಕ 5 ಹುದ್ದೆಗಳಿದ್ದಾವೆ. ಇನ್ನು ಅಬಕಾರಿ ಇಲ್ಲಿ ನೋಡಿ ಫ್ರೆಂಡ್ಸ್, ಉಪ ಆಯುಕ್ತ ಆಡಳಿತ 1 ಹುದ್ದೆ ಇದ್ದರೆ ಉಪ ಆಯುಕ್ತ 7 ಹುದ್ದೆ ಇದ್ದಾವೆ. ಅಬಕಾರಿ ಅಧಿಧೀಕ್ಷಕ 40 ಹುದ್ದೆಗಳಿದ್ದರೆ, ಹಾಗೆ ಉಪ ಅಧಿಧೀಕ್ಷಕ 38 ಹುದ್ದೆಗಳಿದ್ದಾವೆ. ಹಿರಿಯ ರಸಾಯನಶಾಸ್ತ್ರಜ್ಞ 1 ಹುದ್ದೆ ಇದ್ದರೆ, ಸಹಾಯಕ ಖಾತೆ ಅಧಿಕಾರಿ 2 ಹುದ್ದೆಗಳಿದ್ದಾವೆ. ಇನ್ನು ಕಿರಿಯ ರಾಸಾಯನಿಕ ಶಾಸ್ತ್ರಜ್ಞ 2 ಹುದ್ದೆ ಇದ್ದರೆ, ಲ್ಯಾಬ್ ಸಹಾಯಕ 2 ಹುದ್ದೆ ಇದ್ದಾವೆ. ಇನ್ನು ಕಚೇರಿ ಅಧಿಧೀಕ್ಷಕ 26 ಹುದ್ದೆಗಳಿದ್ದರೆ, ಅಬಕಾರಿ ಇನ್ಸ್ಪೆಕ್ಟರ್ 64 ಹುದ್ದೆಗಳಿದ್ದಾವೆ. ಅಬಕಾರಿ ಸಬ್ ಇನ್ಸ್ಪೆಕ್ಟರ್ 306 ಹುದ್ದೆಗಳಿದ್ದರೆ, ಪ್ರಥಮ ದರ್ಜೆ ಸಹಾಯಕ 107 ಹುದ್ದೆಗಳಿದ್ದಾವೆ. ಸ್ಟೆನೋಗ್ರಾಫರ್ 31 ಹುದ್ದೆಗಳು. ದ್ವಿತೀಯ ದರ್ಜೆ ಸಹಾಯಕ 129 ಹುದ್ದೆಗಳಿದ್ದರೆ, ಬೆರಳಚ್ಚುಗಾರ 45 ಹುದ್ದೆಗಳಿದ್ದಾವೆ. ಹಾಗೆ ಅಬಕಾರಿ ಮುಖ್ಯ ಪೇದೆ 358 ಹುದ್ದೆಗಳಿದ್ದರೆ, ಅಬಕಾರಿ ಪೇದೆ 348 ಹುದ್ದೆಗಳಿದ್ದಾವೆ. ಹಾಗೆ ಹಿರಿಯ ಚಾಲಕ 14 ಹುದ್ದೆಗಳಿದ್ದರೆ, ಚಾಲಕ 147 ಹುದ್ದೆಗಳಿದ್ದಾವೆ. ಗ್ರೂಪ್ ಡಿ 37 ಹುದ್ದೆಗಳಿದ್ದಾವೆ. ನೋಡಿ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ SLC PUC ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆಯೇ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳು ಫೆಬ್ರವರಿಯಲ್ಲಿ ಬರುವಂಥ ಒಂದು ನಿರೀಕ್ಷೆ ಇದೆ. ನೋಡಿ, ಫೆಬ್ರವರಿ ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಇಲಾಖೆಯಿಂದ ಮಾಹಿತಿ ಇದೆ. ಫೆಬ್ರವರಿಯಲ್ಲಿ ಈ ಒಂದು ಹುದ್ದೆಗಳು ಶುರುವಾಗಬಹುದು. ನೋಡಿ, ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಮಾಹಿತಿ ಇದಾಗಿತ್ತು. 1700 ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಸದ್ಯದರಲ್ಲಿ ಈ ಒಂದು ಹುದ್ದೆಗಳಿಗೆ ಖಾಲಿ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ನೋಡಿ, ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಪೂರ್ಣ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ಇನ್ಫಾರ್ಮೇಷನ್ನ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೇನೆ. ಅಲ್ಲಿಂದ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು.